ಇದೇನು ಗುರು ಸ್ಕ್ಯಾನರ್ ಹಾಕಿದ್ಯಾ ಅಂತ ಕೇಳೋದಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಈ ಒಂದು ಕಮೆಂಟ್ ನ ನೀವೇ ನೋಡಿ ಯಾಕೆ ಸ್ಕ್ಯಾನರ್ ಹಾಕಿದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಏನೇ ಆಗ್ಲಿ ಗೈಸ್, ಸಮ್ಮರ್ ಸ್ಲಾಮ್ ಮುಗ್ದಿದೆ. ನೈಟ್ 1 ಕೂಡ ಅದ್ಭುತವಾಗಿತ್ತು ಅಂಡ್ ನೈಟ್ 2 ಅದಕ್ಕಿಂತ ಅದ್ಭುತವಾಗಿತ್ತು ಗುರು. ನಾನಂತೂ ಈ ಬಾರಿಯ ಸಮ್ಮರ್ ಸ್ಲಾಮ್ ನ ನೈಟ್ 1 ಹಾಗೆ ನೈಟ್ 2ಗೆ 5 ಸ್ಟಾರ್ಸ್ ನ ಕೊಡ್ತಾ ಇದ್ದೀನಿ. ಒಂದು ಚಿಕ್ಕ ತಪ್ಪು ಕೂಡ ಇಲ್ಲ ಗುರು ಹೇಳೋದಕ್ಕೆ, ಹಿಂಗಿಂಗ್ ಆಗಿಲ್ಲ ಅಂತ ಟ್ರಿಪಲ್ ಎಚ್ ಅವರಿಗೆ ಆಡ್ಸ್ ಆಫ್ ಹೊಡಿಲೇಬೇಕು. ಸೊ ಏನಾಯ್ತು ಇವತ್ತಿನ ಸಮ್ಮರ್ ಸ್ಲಾಮ್ ಅಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಟ್ರಿಪಲ್ ಎಚ್ ಅವರು ರಿಂಗ್ಗೆ ಬಂದು ಸೊ ಈಗ ಈ ಒಂದು ಟೈಮ್ ಬಂದಿದೆ ಅಂಡ್ ನೀವೆಲ್ಲರೂ ಕೂಡ ಬಿಗ್ಗೆಸ್ಟ್ ಸಮ್ಮರ್ ಸ್ಲಾಮ್ ನ ವಿಟ್ನೆಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಸೊ ಕಳೆದ ರಾತ್ರಿ ಸಮ್ಮರ್ ಸ್ಲಾಮ್ ನ ನೋಡಿ ಏನ್ ಗುರು ಇದು ನೀವು ಹಿಂಗ್ ಬುಕ್ ಮಾಡಿದೀರಾ ಅಂತ ನೀವ್ ಯಾರಾದ್ರೂ ಶಾಕ್ ಆಗಿದ್ರೆ ನಿಜ ಹೇಳ್ತಾ ಇದ್ದೀನಿ, ನೀವ್ ಇನ್ನೂ ಕೂಡ ಏನು ನೋಡಿಲ್ಲ. ಸೊ ಸಮ್ಮರ್ ಸ್ಲಾಮ್ ನಾನು ಕಡೆದಾಗಿ ಕೇಳ್ತಾ ಇದ್ದೀನಿ, ಆರ್ ಯು ರೆಡಿ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರೆ. ಅಂಡ್ ಆಗ್ಲೇ ಗೊತ್ತಾಗಿರುತ್ತೆ ಡಬ್ಲ್ಯೂ ಅವರು ಏನೋ ಒಂದನ್ನ ಪ್ಲಾನ್ ಮಾಡಿದ್ದಾರೆ ಗುರು ಅಂತ. ಯಾಕಂದ್ರೆ ಕಳೆದ ರಾತ್ರಿ ಸಮ್ಮರ್ ಸ್ಲಾಮ್ ನು ಕೂಡ ಮೀರ್ಸೋ ಹಂಗೆ ಏನಾದ್ರೂ ಮಾಡಬೇಕು ಅಂದ್ರೆ ಆಫ್ ಕೋರ್ಸ್ ಒಂದು ರಿಟರ್ನ್ ಅಂತೂ ಆಗ್ಲೇಬೇಕು. ಸೊ ಓಪನಿಂಗ್ ಅಲ್ಲೇ ನಮ್ಮ ಟ್ರಿಪಲ್ ಎಚ್ ಅವರು ಎಲ್ಲರಿಗೂ ಕೂಡ ಹೋಪ್ ನ ಕೊಟ್ಟಿರ್ತಾರೆ. ಶೋನ ಓಪನಿಂಗ್ ಅಲ್ಲಿ ನಮಗೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ನಯೋಮಿ ವರ್ಸಸ್ ಇಯೋ ಸ್ಕೈ ವರ್ಸಸ್ ರಿಯಾ ರಿಪ್ಲಿ ಅವರ ನಡುವೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು ಅಂಡ್ ಇವತ್ತಿನ ಸಮ್ಮರ್ ಸ್ಲಾಮ್ ನ ಎಲ್ಲಾ ಮ್ಯಾಚಸ್ ಗಳನ್ನು ಕೂಡ ಯಾರು ಬುಕ್ ಮಾಡಿದಾರೋ ಅವರಿಗಂತೂ ನಿಜವಾಗ್ಲೂ ದೊಡ್ಡ ಸೆಲ್ಯೂಟ್ ಹೊಡಿಲೇಬೇಕು. ಯಾಕಂದ್ರೆ ಯಾವ ಮ್ಯಾಚ್ ಕೂಡ ಬೋರಿಂಗ್ ಆಗಿರಲಿಲ್ಲ ಗುರು, ಎಲ್ಲವೂ ಕೂಡ ಒಂದೊಂದು ಮೀರ್ಸೋ ಲೆವೆಲ್ಗೆ ಇತ್ತು ಅಂಡ್ ಈ ಒಂದು ಮ್ಯಾಚ್ ಕೂಡ ಅದೇ ರೀತಿ ಇತ್ತು. ಅದರಲ್ಲೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಇಯೋ ಸ್ಕೈ ಹಾಗೆ ರಿಯಾ ರಿಪ್ಲಿ ಅವರು ಇದ್ರು. ಸೊ ಇವರಿಬ್ರು ಈಗಾಗಲೇ 2 ಬಿಗ್ ಬ್ಯಾಂಗರ್ ಮ್ಯಾಚ್ ನ ಡೆಲಿವರ್ ಮಾಡಿದ್ರು. ಇನ್ನ ಈ ಒಂದು ಮ್ಯಾಚಸ್ ಗಳಲ್ಲಿ ಕೆಲವೊಂದಷ್ಟು ಅದ್ಭುತವಾದ ಮೂಮೆಂಟ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ರಿಪ್ಟೈಲ್ ಕೂಡ ಕನೆಕ್ಟ್ ಮಾಡಿರ್ತಾರೆ, ಬಟ್ ನಯೋಮಿ ಅವರು ಆ ಒಂದು ಪಿನ್ ಫಾಲ್ ನ ತಪ್ಪಿಸ್ತಾರೆ. ಇನ್ನೊಂದು ಟೈಮ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರ ಮೇಲೆ ನಯೋಮಿ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡಿ ರಿಯಾ ರಿಪ್ಲಿ ಅವರನ್ನ ಪಿನ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಇಯೋ ಸ್ಕೈ ಅವರು ಕೂಡ ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ನಯೋಮಿ ಅವರು ದೂರ ಹೊರಟೋಗ್ತಾರೆ ಅಂಡ್ ಆ ಒಂದು ಮೂನ್ ಸಾಲ್ಟ್ ರಿಯಾ ರಿಪ್ಲಿ ಅವರ ಮೇಲೆ ಬಿದ್ಬಿಡುತ್ತೆ. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ರಿಯಾ ರಿಪ್ಲಿ ಅವರು ಟಾಪ್ ರೋಪ್ ಮೇಲಿಂದ ಹಂಗೆ ಇಯೋ ಸ್ಕೈ ಅವರಿಗೆ ರಿಪ್ಟೈಲ್ ನ ಕನೆಕ್ಟ್ ಮಾಡಿ ಪಿನ್ ಮಾಡ್ತಾ ಇರ್ತಾರೆ. ಬಟ್ ಹಿಂದೆಯಿಂದ ಬಂದಂತಹ ನಯೋಮಿ ಅವರು ರಿಯಾ ರಿಪ್ಲಿ ಅವ್ರನ್ನೇ ರೋಲ್ ಅಪ್ ಮಾಡಿ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಅಂಡ್ ಇನ್ನ ಒಂದು ಒಳ್ಳೆ ವಿಚಾರ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ನಯೋಮಿ ಅವರ ಎಂಟ್ರೆನ್ಸ್ ಅಲ್ಲಿ ಆ ಒಂದು ಗಿಟಾರ್ ಬಾರಿಸ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ಬದಲಿಗೆ ನಮ್ಮ ನಯೋಮಿ ಅವರ ತಂದೆ. ಸೊ ಇದು ನಮ್ಮ ನಯೋಮಿ ಅವರಿಗೆ ಒಂದು ರೀತಿ ಪ್ರೌಡ್ ಮೂಮೆಂಟ್. ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂಡ್ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ 8 ಮ್ಯಾನ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಗುರು ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ ಅಂತ ನೋಡೋದಕ್ಕೇನೆ ಆಗ್ತಾ ಇಲ್ಲ. ಎಲ್ಲಾ ಕಡೆ ಒಂದೇ ರೀತಿ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೊಂದು ಅದ್ಭುತವಾದ ಮೂಮೆಂಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಕ್ತು. ನಿಜವಾಗ್ಲೂ ನಾನ್ ನೋಡಿರೋದ್ರಲ್ಲಿ ಒನ್ ಆಫ್ ದ ಬೆಸ್ಟ್ ಲ್ಯಾಡರ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಒಂದು ಟೈಮ್ ಅಲ್ಲಿ 4 ಮೂಲೆಯಲ್ಲೂ ಕೂಡ ಒಂದೊಂದು ಟೇಬಲ್ ನ ಸೆಟಪ್ ಮಾಡಿ ಅದ್ರ ಮೇಲ್ಗಡೆ ಒಬ್ಬೊಬ್ಬರು ಮಲ್ಕೊಂಡಿರ್ತಾರೆ. ಒಂದು ಟೇಬಲ್ ಮೇಲ್ಗಡೆ DDT ಕನೆಕ್ಟ್ ಆಗುತ್ತೆ, 2 ಟೇಬಲ್ ಮೇಲ್ಗಡೆ ಫ್ಲಾಶ್ ಕನೆಕ್ಟ್ ಆಗುತ್ತೆ, ಇನ್ನೊಂದು ಟೇಬಲ್ ಮೇಲ್ಗಡೆ ಮೆಕ್ಸಿಕನ್ ಡ್ರೈವರ್ ಕೂಡ ಕನೆಕ್ಟ್ ಆಗುತ್ತೆ. ಯಪ್ಪ ಏನೇನೋ ಆಗ್ತಾ ಇದೆ ಈ ಒಂದು ಮ್ಯಾಚ್ ಅಲ್ಲಿ, ಏನೇನ್ ಆಗ್ತಾ ಇದೆ ಅಂತ ನೆನ್ಪಿಟ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಯ್ತು. ಅಷ್ಟೊಂದು ಅದ್ಭುತವಾದ ಮೂಮೆಂಟ್. ಅಂಡ್ ಇನ್ನೊಂದು ಟೈಮ್ ಅಲ್ಲಿ ನಮ್ಮ ಕ್ಯಾಂಡಸ್ ಲಿರಿ ಅವರು ಲ್ಯಾಡರ್ ಮೇಲ್ಗಡೆ ಹತ್ತಿರ್ತಾರೆ ಅಂಡ್ ನಮ್ಮ DIY ಅವರು ರಿಂಗ್ ಒಳಗಡೆ ಯಾರು ಕೂಡ ಬರ್ದೇ ಇರೋ ರೀತಿ ನೋಡ್ಕೋತಾ ಇರ್ತಾರೆ. ಅಂಡ್ ಕ್ಯಾಂಡಸ್ ಲಿರಿ ಅವರು ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಅಲ್ಲಿಂದ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ನಮ್ಮ ಮಾಂಟೇನ್ಸ್ ಫೋರ್ಡ್ ಅವರು ಬಂದು ಲ್ಯಾಡರ್ ನ ತೊಳ್ಬಿಡ್ತಾರೆ ಅಂಡ್ ಕ್ಯಾಂಡಸ್ ಲಿರಿ ಗುರು ರಿಂಗ್ ಇಂದ ಅನೌನ್ಸರ್ ಟೇಬಲ್ ಗೆ ಇನ್ನ ಒಂದು ಲ್ಯಾಡರ್ ಸೆಟಪ್ ಆಗಿರುತ್ತೆ ಅಂಡ್ ಆ ಒಂದು ಲ್ಯಾಡರ್ ಮೇಲ್ಗಡೆಯಿಂದಾನೆ ಬಿದ್ದೋಗ್ತಾರೆ ಅಂಡ್ ಆ ಒಂದು ಲ್ಯಾಡರ್ ಕೂಡ ಮುರಿದೋಗುತ್ತೆ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಈ ಒಂದು ಮೂಮೆಂಟ್ ನ ನಾನಂತೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಚಾಂಪಾ ಅವರು ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಇಟ್ಕೊಂಡು ನ್ಯಾತಾಡ್ತಾ ಇರ್ತಾರೆ. ಆ ಎಲ್ಲಾ ಮೂಮೆಂಟ್ಸ್ ಗಳು ಕೂಡ ನಿಜವಾಗ್ಲೂ ಅದ್ಭುತವಾಗಿತ್ತು. ಬೋ ಡ್ಯಾಲಸ್ ಅವರ ಎಂಟ್ರಿ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಎಂಡಿಂಗ್ ಅಲ್ಲಿ ನಮ್ಮ ವೈಟ್ 6 ಅವರು ಆ ಒಂದು ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಮೂವ್ ಮಾಡ್ತಾರೆ ಅಂಡ್ ಅವರು ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಈ ಒಂದು ಲ್ಯಾಡರ್ ಮ್ಯಾಚ್ ಅಲ್ಲಿ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅದ್ಭುತವಾದ ಮ್ಯಾಚ್ ಅಂಡ್ ಆಸಮ್ ಮೂಮೆಂಟ್ಸ್ ಗಳು ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಬಹಳಷ್ಟು ಇದಾವೆ. ಇದಾದ್ಮೇಲೆ ನಮಗೆ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ನೋ ಡಿಸ್ಕ್ವಾಲಿಫಿಕೇಶನ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಬಗ್ಗೆ ನಿಜವಾಗ್ಲೂ ಡಬ್ಲ್ಯೂ ಅಲ್ಲಿ ಇವತ್ತಿನವರೆಗೂ ಈ ರೀತಿ ಒಂದು ವಿಮೆನ್ಸ್ ಮ್ಯಾಚ್ ಅಲ್ಲಿ ವೆಪನ್ಸ್ ಗಳು ಯೂಸ್ ಆಗಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಬ್ಲಡ್ ನೋಡೋದಕ್ಕೆ ಸಿಗ್ಲಿಲ್ಲ ಅಷ್ಟೇ, ಅದನ್ನ ಬಿಟ್ರೆ ಎಲ್ಲಾ ರೀತಿ ವೆಪನ್ಸ್ ಗಳು ಇವನ್ ನಮ್ಮ ಲೈರಾ ವಾಲ್ಕೈರಾ ಅವರ ಕೈನ ಕಟ್ಟು ಕೂಡ ಹಾಕಿರ್ತಾರೆ ಅಂಡ್ ಅದನ್ನ ಬಿಡಿಸ್ಕೊಳ್ಳೋದಕ್ಕೆ ನಮ್ಮ ಲೈರಾ ವಾಲ್ಕೈರಾ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇರ್ತಾರೆ. ಅವ್ರ ಕೈಯಲ್ಲಿ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದ್ ಟೈಮ್ ಅಲ್ಲಿ ರಿಂಗ್ ಒಳಗಡೆ ಹೋಗಿ ಬೇರೆಯವ್ರ ಕೈಯಲ್ಲಿ ಓಪನ್ ಮಾಡಿಸ್ಕೊಂಡು ಕೂಡ ಬರ್ತಾರೆ ಅಂಡ್ ಬೆಂಕಿ ಆರಿಸೋದಾಗಿರ್ಬಹುದು, ಚೇರ್ಸ್ ಆಗಿರ್ಬಹುದು, ಟೇಬಲ್ಸ್ ಗಳಾಗಿರ್ಬಹುದು, ಟೂಲ್
ಟೂಲ್ ಬಾಕ್ಸ್ ಗಳಾಗಿರ್ಬೋದು ಎಲ್ಲದರ ಯೂಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಲೈರಾ ವಾಲ್ಕೈರ್ ಅವರಂತೂ ಇವತ್ತು ತನ್ನ ಪರ್ಫಾರ್ಮೆನ್ಸ್ ಇಂದ ನನ್ನನ್ನಂತೂ ತುಂಬಾನೇ ಇಂಪ್ರೆಸ್ ಮಾಡಿದ್ರು. ಒಂದು ಟೈಮಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಸ್ಟೀಲ್ ಚೇರ್ ಮೇಲೆ ಕನೆಕ್ಟ್ ಮಾಡ್ತಾರೆ, ಆದ್ರೂ ಕೂಡ ನಮ್ಮ ಲೈರಾ ವಾಲ್ಕೈರ್ ಅವರು ಕಿಕ್ಔಟ್ ಮಾಡ್ತಾರೆ. ಇನ್ನ ಒಂದು ಟೈಮಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಒಂದು ರಾಡ್ ತರ ಇರುತ್ತೆ, ಅದನ್ನ ಇಟ್ಕೊಂಡು ಲೈರಾ ವಾಲ್ಕೈರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಬೇಲಿ ಅವರು ಬಂದು ಅದನ್ನ ತಡಿತಾರೆ. ನಮ್ಮ ಬೇಲಿ ಅವರಿಗೇನೆ ಆ ಒಂದು ರಾಡ್ ನ ಕೊಡ್ತಾರೆ ಬೆಕ್ಕಿ ಲಿಂಚ್ ಅವರು, ನೀನೇ ಅಟ್ಯಾಕ್ ಮಾಡು ಅಂತ. ಬಟ್ ಇಲ್ಲಿ ಉಲ್ಟಾ ನಮ್ಮ ಬೇಲಿ ಅವರು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಮಧ್ಯೆ ನಮ್ಮ ಲೈರಾ ವಾಲ್ಕೈರ್ ಅವರು ಕೂಡ ಕಮ್ ಬ್ಯಾಕ್ ಮಾಡಿ ಬೆಕ್ಕಿ ಲಿಂಚ್ ಅವರಿಗೆ ಒಂದು ಟೇಬಲ್ ನು ಕೂಡ ಮುರಿಸ್ತಾರೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಬೇಲಿ ಅವರು ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗಿ ಲೈರಾ ವಾಲ್ಕೈರ್ ಅವರಿಗೆ ಪಂಚ್ ಹೊಡೆದು ಬಿಡ್ತಾರೆ. ಅಂಡ್ ಆ ಒಂದು ಟೈಮಲ್ಲಿ ನಮ್ಮ ಬೆಕ್ಕಿ ಲಿಂಚ್ ಅವರು ಲೈರಾ ವಾಲ್ಕೈರ್ ಅವರಿಗೆ ಮ್ಯಾನ್ ಹ್ಯಾಂಡಲ್ ಸ್ಲಾಮ್ ನ ಕನೆಕ್ಟ್ ಮಾಡಿ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಬೆಸ್ಟ್ ವಿಮೆನ್ಸ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ವೆಪನ್ಸ್ ಗಳ ಯೂಸ್ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ಬಹಳಷ್ಟು ನೋಡೋದಕ್ಕೆ ಸಿಕ್ತು. ಇದಾದ್ಮೇಲೆ ನಮಗೆ ಡಬ್ಲ್ಯೂ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟೀಲ್ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಸೊ ಸ್ಟೀಲ್ ಕೇಜ್ ಮ್ಯಾಚ್ ಆಗಿರೋದ್ರಿಂದ ಸೋಲೋ ಸಿಕ್ಕವ್ ಅವರಿಗೆ ಅವರ ಟೀಮ್ ಮೇಟ್ಸ್ ಗಳಿಂದ ಅಷ್ಟೊಂದೇನು ಅಡ್ವಾಂಟೇಜ್ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ರೆ ನಿಮ್ಮ ದೊಡ್ಡ ತಪ್ಪು ಅದಾಗಿರುತ್ತೆ. ಯಾಕಂದ್ರೆ ಸ್ಟೀಲ್ ಕೇಜ್ ಮ್ಯಾಚ್ ಆದ್ರೂ ಕೂಡ ನಮ್ಮ ಟೋಂಗಾ ಲೋವಾ ಆಗಿರ್ಬೋದು, ಟಲ್ಲಾ ಟೋಂಗಾ ಆಗಿರ್ಬೋದು, ಜೆಸಿ ಮ್ಯಾಟಿಯೋ ಆಗಿರ್ಬೋದು, ಸ್ಟೀಲ್ ಕೇಜ್ ಒಳಗಡೆ ಬಂದೆಲ್ಲ ಸೋಲೋ ಸಿಕ್ಕವ್ ಅವರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಪಲ್ಟನ್ ಅಂತ ಇದ್ರೆ ಸೋಲೋ ಸಿಕ್ಕವ್ ಅವರ ಪಲ್ಟನ್ ರೀತಿ ಇರಬಹುದು. ಅಂಡ್ ತುಂಬಾನೇ ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ. ಎರಡೆರಡು ಜಾಕೋ ಫಾಟೋ ಅವರು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ, ಆದ್ರೂ ಕೂಡ ನಮ್ಮ ಸೋಲೋ ಸಿಕ್ಕವ್ ಅವರು ಕಿಕ್ಔಟ್ ಮಾಡ್ತಾರೆ. ಆ ಒಂದು ಮೂಮೆಂಟ್ ಕೂಡ ಚೆನ್ನಾಗಿತ್ತು. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಸೋಲೋ ಸಿಕ್ಕವ್ ಅವರು ಸುಮವನ್ ಸ್ಪೈಕ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಜೇಕಬ್ ಫಾಟೋ ಅವರು ಕೂಡ ಕಿಕ್ಔಟ್ ಮಾಡ್ತಾರೆ. ಇನ್ನೊಂದು ಟೈಮ್ ಅಲ್ಲಿ ಜೇಕಬ್ ಫಾಟೋ ಅವರು ಟಾಪ್ ರೋಪ್ ಮೇಲೆ ಇರ್ತಾರೆ. ಅಂಡ್ ಆಗ ನಮ್ಮ ಟೋಂಗಾ ಲೋವಾ ಹಾಗೆ ಟಲ್ಲಾ ಟೋಂಗಾ, ಜೆಸಿ ಮ್ಯಾಟಿಯೋ ಇವರೆಲ್ಲರೂ ಕೂಡ ಇಂಟರ್ಫೈರ್ ಮಾಡೋ ಟೈಮ್ ಅಲ್ಲಿ ನಮ್ಮ ಟಲ್ಲಾ ಟೋಂಗಾ ಅವರು ಒಂದು ಹ್ಯಾಂಡ್ ಕಫ್ ನ ತಗೊಂಡು ಬಂದು ಜೇಕಬ್ ಫಾಟೋ ಅವರ ಕೈಗೆ ಹಾಗೆ ಸ್ಟೀಲ್ ಕೇಜಿಗೆ ಹಾಕ್ಬಿಡ್ತಾರೆ. ಅಂಡ್ ಸೋಲೋ ಸಿಕ್ಕವ್ ಅವರು ಎಸ್ಕೇಪ್ ಆಗ್ತಾ ಇರ್ತಾರೆ ಡೋರ್ ನ ಓಪನ್ ಮಾಡಿಸ್ಕೊಂಡು. ಬಟ್ ಆ ಒಂದು ಹ್ಯಾಂಡ್ ಕಫ್ ನೇ ನಮ್ಮ ಜೇಕಬ್ ಫಾಟೋ ಅವರು ಬ್ರೇಕ್ ಮಾಡ್ಕೊಂಡು ಬಂದು ಸೋಲೋ ಸಿಕ್ಕವ್ ಅವ್ರನ್ನ ಎಳ್ಕೋತಾರೆ ಅಂತಾನೆ ಹೇಳ್ಬಹುದು. ಸೊ ನಾನು ಇನ್ನೂ ಕೂಡ ಸೋಲೋ ಸಿಕ್ಕವ್ ಅವರಿಗೆ ಪನಿಷ್ ಮಾಡಬೇಕು ಅಂತ ಇವತ್ತು ನಮ್ಮ ಜೇಕಬ್ ಫಾಟೋ ಅವರು ಬಂದಿರ್ತಾರೆ. ಆದ್ರೂ ಕೂಡ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಸೋಲೋ ಸಿಕ್ಕವ್ ಅವರು ಹುಲಿ ಕೈಯಿಂದ ಬೋನಿಂದ ಎಸ್ಕೇಪ್ ಆದಂಗೆ ಜೇಕಬ್ ಫಾಟೋ ಅವರ ಕೈಯಿಂದ ಎಸ್ಕೇಪ್ ಆಗ್ತಾರೆ. ಜೇಕಬ್ ಫಾಟೋ ಅವರು ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾರೆ ಅವ್ರನ್ನ ಮತ್ತೊಮ್ಮೆ ಹೇಳ್ಕೊಳ್ಳೋದಕ್ಕೆ. ಬಟ್ ನಮ್ಮ ಟಲ್ಲಾ ಟೋಂಗಾ ಅವರು ಆ ಒಂದು ಕೇಜ್ ನ ಜೇಕಬ್ ಫಾಟೋ ಅವರ ತಲೆಗೆ ಹೊಡೆಸ್ಬಿಡ್ತಾರೆ. ಅಂಡ್ ಈ ಕಡೆ ನಮ್ಮ ಸೋಲೋ ಸಿಕ್ಕವ್ ಅವರು ಕೇಜ್ ಇಂದ ಹೊರಗಡೆ ಬಂದ್ಬಿಡ್ತಾರೆ. ಅಂಡ್ ಇವರು ಇವತ್ತು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಗೆದ್ದಾದ್ಮೇಲೆ ನಮ್ಮ ಟೋಂಗಾ ಲೋವಾ ಅವರು ಸ್ಟೀಲ್ ಕೇಜ್ ಒಳಗಡೆನೆ ಇರ್ತಾರೆ. ಅಂಡ್ ಜಿಮ್ಮಿ ಊಸೋ ಅವರು ಬಂದು ಜೆಸಿ ಮ್ಯಾಟಿಯೋ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಅವರನ್ನು ಕೂಡ ಸ್ಟೀಲ್ ಕೇಜ್ ಒಳಗಡೆ ಹಾಕ್ತಾರೆ. ಅಂಡ್ ಸ್ಟೀಲ್ ಕೇಜ್ ಅಲ್ಲಿ ನಮ್ಮ ಜೇಕಬ್ ಫಾಟೋ ಅವರು ಟೋಂಗಾ ಲೋವಾ ಹಾಗೆ ಜೆಸಿ ಮ್ಯಾಟಿಯೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿ ಟಾಪ್ ಕೇಜ್ ಮೇಲ್ಗಡೆಯಿಂದ ಒಂದು ಮೂನ್ ಸಾಲ್ಟ್ ನ ಕನೆಕ್ಟ್ ಮಾಡ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ಕೂಡ ಅದ್ಭುತವಾಗಿತ್ತು. ಇನ್ನ ಇದಾದ್ಮೇಲೆ ನಮಗೆ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಡೊಮಿನಿಕ್ ಮಿಸ್ಟೀರಿಯೋ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ನ ಐ ಥಿಂಕ್ ಎಡಿ ಗೆರೆರೋ ಅವರಿಗೆ ಟ್ರಿಬ್ಯೂಟ್ ಕೊಡೋದಕ್ಕೋಸ್ಕರ ಬುಕ್ ಮಾಡಿದ್ರು ಅನ್ಕೋತೀನಿ. ಯಾಕಂದ್ರೆ ಆ ರೀತಿ ಟ್ರಿಬ್ಯೂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓಪನಿಂಗ್ ಅಲ್ಲೇ ಎಂಟ್ರೆನ್ಸ್ ಅಲ್ಲೇ ನಮ್ಮ ಎಜೆ ಸ್ಟೈಲ್ ಅವರು ಎಡಿ ಗೆರೆರೋ ಅವರ ರೀತಿ ಎಂಟ್ರೆನ್ಸ್ ನ ಮಾಡ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು. ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರ ಪರ್ಫಾರ್ಮೆನ್ಸ್ ಕೂಡ ಅದ್ಭುತವಾಗಿತ್ತು. ಅಂಡ್ ಡೊಮಿನಿಕ್ ಮಿಸ್ಟೀರಿಯೋ ಅವರು ಎಡಿ ಗೆರೆರೋ ರೀತಿ ಮಾಡೋದಕ್ಕೆ ಮೊದಲು ಹೋಗಿ ಟರ್ನ್ ಬಕಲ್ಸ್ ನ ಕಿತ್ತಾಕ್ತಾರೆ. ಅಂಡ್ ಆ ಒಂದು ಗ್ಯಾಪ್ ಅಲ್ಲಿ ರೆಫ್ರಿ ಆ ಒಂದು ಟರ್ನ್ ಬಕಲ್ಸ್ ನ ಫಿಕ್ಸ್ ಮಾಡಬೇಕಾದ್ರೆ ಡೊಮಿನಿಕ್ ಮಿಸ್ಟೀರಿಯೋ ಅವರು ಒಂದು ಸ್ಟೀಲ್ ಚೇರ್ ನ ತಗೊಂಡ್ ಬಂದು ಅದನ್ನ ರಿಂಗ್ ಗೆ ಹೊಡೆದು ಡೊಮಿನಿಕ್ ಮಿಸ್ಟೀರಿಯೋ ಅವರು ತಾನಾಗಿನೇ ಬಿದ್ದೋಗ್ಬಿಡ್ತಾರೆ. ಸೊ ರೆಫ್ರಿ ನೋಡಿದಾಗ ಎಜೆ ಸ್ಟೈಲ್ ನನಗೆ ಈ ಒಂದು ಸ್ಟೀಲ್ ಚೇರ್ ಇಂದ ಅಟ್ಯಾಕ್ ಮಾಡಿದಾನೆ ಅಂತ ಅಂದ್ಕೊಳ್ಳಿ ಅಂತ. ಬಟ್ ಇಲ್ಲಿ ನಮ್ಮ ಉಲ್ಟಾ ಎಜೆ ಸ್ಟೈಲ್ ಅವರೇ ಆ ಒಂದು ಸ್ಟೀಲ್ ಚೇರ್ ನ ತಗೊಂಡು ತನ್ನ ಕತ್ತಿಗೆ ನೇತಾಕೊಂಡು ಯಾವ ರೀತಿ ಒದ್ದಾಡ್ತಿರ್ತಾರೆ ಅಂದ್ರೆ ಅದಂತೂ ನನಗೆ ಸಿಕ್ಕಾಪಟ್ಟೆ ಫನ್ನಿ ಅನಿಸ್ತಾ ಇತ್ತು. ರೆಫ್ರಿ ನೋಡಿ ಏನಾಯ್ತು ಗುರು ಅಂತ ಅವನೇ ಟೆನ್ಷನ್ ಆಗ್ಬಿಡ್ತಾನೆ. ಸೊ ಆ ಒಂದು ಮೂಮೆಂಟ್ ಮಾತ್ರ ಡಬ್ಲ್ಯೂ ಅವರು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ರು. ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಎಜೆ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಕ್ರಾಪ್ ಕ್ರಷರ್ ನ ಹಾಕಿರ್ತಾರೆ. ಬಟ್ ಡೊಮಿನಿಕ್ ಮಿಸ್ಟೀರಿಯೋ ಅವರ ಶೂ ಎಜೆ ಸ್ಟೈಲ್ ಅವರ ಕೈಗೆ ಬಂದ್ಬಿಡುತ್ತೆ. ಅಂಡ್ ಒಂದು ಟೈಮ್ ಅಲ್ಲಿ ಎಜೆ ಸ್ಟೈಲ್ ಅವರು ಡೊಮಿನಿಕ್ ಮಿಸ್ಟೀರಿಯೋ ಅವರಿಗೆ ಅಟ್ಯಾಕ್ ಮಾಡೋದಕ್ಕೆ ಹೋದಾಗ ಡೊಮಿನಿಕ್ ಮಿಸ್ಟೀರಿಯೋ ಅವರು ಸೈಡ್ ಹೋಗ್ತಾರೆ. ಆ ಒಂದು ಅಟ್ಯಾಕ್ ರೆಫ್ರಿಗೆ ಬೀಳ್ಬೇಕಾಗಿರುತ್ತೆ. ಬಟ್ ನಮ್ಮ ಎಜೆ ಸ್ಟೈಲ್ ಅವರು ಅವರನ್ನ ಅಲ್ಲೇ ನಿಲ್ಲಿಸ್ಕೊಬಿಡ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಡೊಮಿನಿಕ್ ಮಿಸ್ಟೀರಿಯೋ ಅವರು ಆ ಒಂದು ಶೂ ಇಂದ ಎಜೆ ಸ್ಟೈಲ್ ಅವರ ಮೇಲೆ ಅಟ್ಯಾಕ್ ಮಾಡಿ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಕನೆಕ್ಟ್ ಮಾಡಿ ಎಜೆ ಸ್ಟೈಲ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ರಿಸಲ್ಟ್ ನನಗೆ ಬೇಜಾರಾಯ್ತು, ಆದ್ರೂ ಕೂಡ ಡೊಮಿನಿಕ್ ಮಿಸ್ಟೀರಿಯೋ ಅವರು ವಿನ್ ಆಗಿದ್ದಾರೆ. ಮ್ಯಾಚ್ ಕೂಡ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಬ್ಯಾಂಗರ್ ಮ್ಯಾಚ್ ಅಂತಾನೆ ಹೇಳ್ಬಹುದು. ಮೊದಲನೇದಾಗಿ ಅಮೆರಿಕನ್ ನೈಟ್ ಮೇರ್ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಾನು ಈ ಒಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರ ಫೇಸ್ ನ ಗಮನಿಸ್ತಾ ಇದ್ದೆ. ಏನಕ್ಕೆ ಕೋಡಿ ರೋಡ್ಸ್ ಅವರು ಖುಷಿ ಆಗಿಲ್ಲ ಅಂತ. ಬಟ್ ಅದಾದ್ಮೇಲೆ
ಅವರು ಕೂಡ ಖುಷಿಯಾಗಿ ಬರ್ತಾರೆ. ಅಂಡ್ ಜಾನ್ ಸಿನಾ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜಾನ್ ಸಿನಾ ಅವರ ಬೇಬಿ ಫೇಸ್ ಎಂಟ್ರಿನ ನೋಡಿ ಸಮ್ಮರ್ ಸ್ಲಾಮ್ ಅಲ್ಲಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇಬ್ರು ಕೂಡ ರಿಂಗ್ ಗೆ ಬರ್ತಾರೆ, ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಂಡ್ ಇವರಿಬ್ಬರ ನಡುವೆ ಫೇಸ್ ಆಫ್ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ಹಗ್ ಮಾಡ್ಕೋತಾರೆ. ಅಂಡ್ ಇಬ್ರು ಕೂಡ ಯಾವ ರೀತಿ ಕಿತ್ತಾಡೋದಕ್ಕೆ ಶುರು ಮಾಡ್ತಾರೆ ಅಂದ್ರೆ, ನಿಜವಾಗ್ಲೂ ರಸಲ್ ಮೇನಿಯಾದಲ್ಲಿ ನಾವು ಯಾವ ತಪ್ಪನ್ನ ಮಾಡಿದ್ವೋ ಆ ತಪ್ಪು ಇವತ್ತು ಆಗ್ಬಾರ್ದು, ನಾವಿಬ್ರು ಕೂಡ ಒಂದು ಬ್ಯಾಂಗರ್ ನ ಡಿಲಿವರ್ ಮಾಡಬೇಕು ಅಂತ ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಅವರು ಚೆನ್ನಾಗೆ ಮಾತಾಡ್ಕೊಂಡು ಬಂದಿದ್ರು ಅನ್ಕೋತೀನಿ. ಆ ರೀತಿ ಬ್ಯಾಂಗರ್ ಮ್ಯಾಚ್ ನ ಡಿಲಿವರ್ ಮಾಡ್ತಾರೆ. ನಿಜವಾಗ್ಲೂ ರ್ಯಾಂಡಿ ಆರ್ಟನ್ ಹಾಗೆ ಜಾನ್ ಸಿನಾ ಅವರ ಮ್ಯಾಚ್ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಕ್ತೋ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬಹುದು. ಅಂಡ್ ಜಾನ್ ಸಿನಾ ಅವರು ತನ್ನ ಪ್ರೈಮ್ ಅಲ್ಲಿ ಯಾವ ರೀತಿ ರೆಸಲ್ ಮಾಡ್ತಾ ಇದ್ರು ಅಂತ ನೀವು ಏನಾದ್ರೂ ನೋಡ್ಬೇಕು ಅಂದ್ರೆ ಈ ಒಂದು ಮ್ಯಾಚ್ ನ ನೋಡಿ. ಇದೇ ಸೂಪರ್ ಸೀನಾ ನಮಗೆ 2010, 11, 12, 13 ಟೈಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ನಿಜವಾಗ್ಲೂ ನನಗಂತೂ ಓಲ್ಡ್ ವೈಬ್ಸ್ ಗಳು ಬರ್ತಾ ಇರುತ್ತೆ. ಎಷ್ಟು ಗುರು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಹಾಕೋದು, ಆ ಕಡೆ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಎಷ್ಟು ಕ್ರಾಸ್ ರೋಡ್ ನ ಹಾಕಿದ್ರು ಕೂಡ ನಮ್ಮ ಜಾನ್ ಸಿನಾ ಅವರು ಕಿಕ್ಔಟ್ ಮಾಡ್ತಾ ಇರ್ತಾರೆ. ಒಂದ್ ಟೈಮ್ ಅಲ್ಲಿ ಆ ಒಂದು ಸ್ಟೀಲ್ ಸ್ಟೆಪ್ ನ ಎತ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಎತ್ತಾಕ್ತಾರೆ ಅಂತಾನೆ ಹೇಳ್ಬಹುದು. ಇವನ್ ಕ್ರೌಡ್ ಮಧ್ಯೆ ಹೋಗಿ ಕೂಡ ಕಿತ್ತಾಡ್ತಾ ಇರ್ತಾರೆ. ಈ ಒಂದು ಟೈಮ್ ಅಲ್ಲಿ ಪಂಚಸ್ ಗಳ ಎಕ್ಸ್ಚೇಂಜ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆಗ ಜಾನ್ ಸಿನಾ ಅವರಿಗೆ ಇಡೀ ಕ್ರೌಡ್ ಚಿಯರ್ ಮಾಡ್ತಾ ಇದ್ರೆ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ ಗಾಯ್ಸ್, ಒಂದ್ ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕಂಟಿನ್ಯೂಸ್ ಆಗಿ 3 ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಿಕ್ಔಟ್ ಮಾಡ್ತಾರೆ. ಆಗ ಇಡೀ ಕ್ರೌಡ್ ಸೂಪರ್ ಸೀನಾ ಅಂತ ಚಾಂಟ್ ನ ಮಾಡ್ತಾ ಇರುತ್ತೆ. ನಿಜವಾಗ್ಲೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಅಂಡ್ ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರಿಗೆ ಅನೌನ್ಸರ್ ಟೇಬಲ್ ಮೇಲೆ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಅಂಡ್ ಕಂಟಿನ್ಯೂಸ್ ಆಗಿ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡಿ ಟಾಪ್ ರೋಪ್ ಮೇಲಿಂದ ಇನ್ನ ಒಂದು ಕನೆಕ್ಟ್ ಮಾಡ್ತಾರೆ. ಈ ಕಡೆ ನಮ್ಮ ಕೋಡಿ ರೋಡ್ಸ್ ಅವರು ಕೂಡ ಕಿಕ್ಔಟ್ ಮಾಡ್ತಾರೆ. ನನಗಂತೂ ಸೈಕ್ ಆಯ್ತು. ಯಾವಾಗ ಗುರು ಈ ಒಂದು ಮ್ಯಾಚ್ ಮುಗಿಯುತ್ತೆ, ಇನ್ನೇನು ಯಾವಾಗ್ಲೂ ಇವ್ರು ಹಿಂಗೆ ಕಿತ್ತಾಡ್ತಾ ಇರ್ತಾರ ಅನ್ಕೋಬಿಟ್ಟೆ. ಆ ಲೆವೆಲ್ಗೆ ಇತ್ತು ಅಂತಾನೆ ಹೇಳ್ಬಹುದು. ಅಂಡ್ ಇನ್ನ ಒಂದು ಅದ್ಭುತವಾದ ಮೂಮೆಂಟ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂದ್ರೆ, ಕ್ರೌಡ್ ಕಡೆಯಿಂದ ಹೊಡೆದಾಡ್ಕೊಂಡು ಇವರು ಸ್ಟೇಜ್ ಕೆಳಗಡೆ ಹೋಗ್ಬಿಡ್ತಾರೆ. ಸ್ಟೇಜ್ ಕೆಳಗಡೆ ಹೋದಾಗ ಇವ್ರು ಎಲ್ಲಿಂದ ಬರ್ತಾರೆ ಅಂತ ಕಾಯ್ತಾ ಇದ್ದೆ. ಸಡನ್ ಆಗಿ ನಮ್ಮ ಕೋಡಿ ರೋಡ್ಸ್ ಅವರು ಎಂಟ್ರೆನ್ಸ್ ಟೈಮ್ ಅಲ್ಲಿ ಮೇಲ್ಗಡೆ ಲಿಫ್ಟ್ ಆಗ್ತಾರಲ್ಲ, ಆ ರೀತಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವ್ರನ್ನ ತನ್ನ ಎಗ್ಲು ಮೇಲ್ಗಡೆ ಹಾಕೊಂಡು ಬರ್ತಾರೆ. ನಿಜವಾಗ್ಲೂ ಸೈಕ್ ಮೂಮೆಂಟು. ಅಲ್ಲೇ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ಕೊಂಡು ಕೋಡಿ ರೋಡ್ಸ್ ಅವ್ರನ್ನ ತನ್ನ ಎಗ್ಲು ಮೇಲ್ಗಡೆ ಹಾಕೊಂಡು ರಿಂಗ್ ತನಕನೂ ಕೂಡ ತಗೊಂಡ್ ಬರ್ತಾರೆ. ಜಾನ್ ಸಿನಾ ಅವರಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿರುತ್ತೆ. ನಿಜವಾಗ್ಲೂ ಈ ಒಂದು ಮ್ಯಾಚ್ ಅಲ್ಲಿ ನಾನಂತೂ ಜಾನ್ ಸಿನಾ ಅವರ ಇನ್ನೂ ದೊಡ್ಡ ಅಭಿಮಾನಿ ಆದೆ. ಮೊದಲೇ ದೊಡ್ಡ ಅಭಿಮಾನಿ ಆಗಿದ್ದೆ, ಬಟ್ ಈಗ ಅಳುನೇ ಬಂದ್ಬಿಡ್ತು ಗುರು. ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟು ಇನ್ನೇನು 4 ತಿಂಗಳಲ್ಲಿ ನಮ್ಮನ್ನೆಲ್ಲರನ್ನು ಕೂಡ ಬಿಟ್ಟು ಹೋಗ್ತಾ ಇದಾರಲ್ಲ ಅಂತ. ಅಂಡ್ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರ ಈಲ್ ಗಿಮಿಕು ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ಬಾಟಮ್ ರೋಪ್ ನೇ ತೆಗ್ದಾಕಿ ಅದರಿಂದನೂ ಕೂಡ ನಮ್ಮ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಡೀ ಕ್ರೌಡ್ ನಮ್ಮ ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇರುತ್ತೆ. ಆದ್ರೂ ಕೂಡ ಕೋಡಿ ರೋಡ್ಸ್ ಅವರು ನಿಲ್ಲೋದಿಲ್ಲ. ಅಂಡ್ ಒಂದು ಟೈಮ್ ಅಲ್ಲಿ ಅದನ್ನ ರಿವರ್ಸ್ ಮಾಡಿ ನಮ್ಮ ಜಾನ್ ಸಿನಾ ಅವರೇ ಆ ಒಂದು ರೋಪ್ ಇಂದ ಕೋಡಿ ರೋಡ್ಸ್ ಅವರಿಗೆ ಲಾಕ್ ನ ಹಾಕ್ತಾರೆ. ಅಂಡ್ ಆ ಒಂದು ಲಾಕ್ ಕೂಡ ಚೆನ್ನಾಗಿತ್ತು. ಇನ್ನ ಒಂದು ಟೈಮ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಬಂದು ಚಾಂಪಿಯನ್ಶಿಪ್ ಬೆಲ್ಟ್ ಇಂದ ಜಾನ್ ಸಿನಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ಅದನ್ನ ರಿವರ್ಸ್ ಮಾಡಿ ನಮ್ಮ ಜಾನ್ ಸಿನಾ ಅವರು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಒಂದು ಆಟಿಟ್ಯೂಡ್ ಅಡ್ಜಸ್ಟ್ಮೆಂಟ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಜಾನ್ ಸಿನಾ ಅವರು ಕೂಡ ಆ ಒಂದು ಚಾಂಪಿಯನ್ಶಿಪ್ ನ ತಗೊಂಡು ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಅವರು ಅಟ್ಯಾಕ್ ಮಾಡೋದಿಲ್ಲ. ನಾನು ಇವಾಗ ಕಂಪ್ಲೀಟ್ ಆಗಿ ಬದಲಾಗಿದ್ದೀನಿ ಅಂತ ಚಾಂಪಿಯನ್ಶಿಪ್ ನ ಎಸ್ತು ಕೋಡಿ ರೋಡ್ಸ್ ಅವ್ರನ್ನ ಟಾಪ್ ರೋಪ್ ಮೇಲ್ಗಡೆ ಕರ್ಕೊಂಡು ಹೋಗಿ ಸೂಪರ್ ಎಯನ್ನು ಕೂಡ ಕನೆಕ್ಟ್ ಮಾಡ್ತಾರೆ. ಬಟ್ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಕಿಕ್ಔಟ್ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಜಾನ್ ಸಿನಾ ಅವರು ಸೀದಾ ರಿಂಗ್ ಇಂದ ಕೆಳಗಡೆ ಇಳಿದು ಒಂದು ಟೇಬಲ್ ನ ತಗೊಂಡು ಬಂದು ಟೇಬಲ್ ನ ಸೆಟ್ ಮಾಡಿ ಕೋಡಿ ರೋಡ್ಸ್ ಅವ್ರನ್ನ ಟಾಪ್ ರೋಪ್ ಮೇಲ್ಗಡೆ ಕರ್ಕೊಂಡು ಹೋಗಿ ಅಲ್ಲಿಂದ ಒಂದು ಸೂಪರ್ ಎನ ಕನೆಕ್ಟ್ ಮಾಡೋದಕ್ಕೆ ನೋಡ್ತಾರೆ. ಬಟ್ ಇಲ್ಲಿ ಉಲ್ಟಾ ನಮ್ಮ ಕೋಡಿ ರೋಡ್ಸ್ ಅವರೇ ಅದನ್ನ ರಿವರ್ಸ್ ಮಾಡಿ ಒಂದು ಕೋಡಿ ಕಟರ್ ನ ಒಂದು ಟೇಬಲ್ ಮೇಲ್ಗಡೆ ಕನೆಕ್ಟ್ ಮಾಡ್ತಾರೆ. ಅಂಡ್ ಇಲ್ಲಿಗೆ ಗೊತ್ತಾಗೋಗಿರುತ್ತೆ ಈ ಒಂದು ಮ್ಯಾಚ್ ನ ಕತೆ ಮುಗಿಯುತ್ತೆ ಅಂತ. ಎಂಡಿಂಗ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವರಿಗೆ ಒಂದು ಸೆಲ್ಯೂಟ್ ನ ಕೊಟ್ಟು ಒಂದು ಕ್ರಾಸ್ ರೋಡ್ ನ ಕನೆಕ್ಟ್ ಮಾಡಿ ಜಾನ್ ಸಿನಾ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಇವತ್ತು ಈ ಒಂದು ಮ್ಯಾಚ್ ಅಲ್ಲಿ ಹೊಸ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ ಆಗಿದ್ದಾರೆ. ಸೊ ಒಂದು ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಇಬ್ರು ಕೂಡ ಹಗ್ ಮಾಡ್ಕೋತಾರೆ. ಕೋಡಿ ರೋಡ್ಸ್ ಹಾಗೆ ಜಾನ್ ಸಿನಾ ಇಬ್ರು ಕೂಡ ಮಾತಾಡ್ಕೋತಾರೆ. ಅಂಡ್ ಪಾಸಿಂಗ್ ದ ಟಾರ್ಚ್ ಮೂಮೆಂಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕೋಡಿ ರೋಡ್ಸ್ ಅವರು ಜಾನ್ ಸಿನಾ ಅವ್ರನ್ನ ರಿಂಗ್ ಮೇಲ್ಗಡೆ ಬಿಟ್ಟು ಅವರು ಸೀದಾ ರಿಂಗ್ ನ ಲೀವ್ ಮಾಡಿ ಹೊರಟೋಗ್ತಾರೆ. ಓಕೆ, ಇಲ್ಲಿಗೆ ಮುಗೀತು ಸಮ್ಮರ್ ಸ್ಲ್ಯಾಮು. ನಮ್ಮ ಜಾನ್ ಸಿನಾ ಅವರು ಎಮೋಷನಲ್ ಆಗಿ ಏನೋ ಒಂದು ರಿಯಾಕ್ಷನ್ ನ ಕೊಡ್ತಾರೆ ಅಥವಾ ಒಂದು ಪ್ರೋಮೋನ ಕಟ್ ಮಾಡ್ತಾರೆ ಅಂತ ಅನ್ಕೋತಾ ಇದ್ದೆ. ಸಡನ್ ಆಗಿ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಗೂಸ್ ಬಮ್ ಮೂಮೆಂಟ್ ಅಂದ್ರೆ ಇದು ಗುರು. ನಿಜವಾಗ್ಲೂ ಇನ್ನು ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಬ್ರಾಕ್ ಲೆಸ್ನರ್ ಅವರು ಬಂದ್ರು ಅಂತ. ಜಾನ್ ಸಿನಾ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಹೇಳ್ತಾ ಇರುತ್ತೆ ಅವರಿಗೆ ಆ ಒಂದು ಟೈಮ್ ಅಲ್ಲಿ ಯಾವ ರೀತಿ ಆಗುತ್ತೋ ಅಂತ. ಅಂಡ್ ಕ್ರೌಡ್ ಅಂತೂ ಹುಚ್ಚೆದ್ದು ಕುಣಿದ್ ಬಿಡುತ್ತೆ. ಕ್ರೌಡ್ಗೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗುತ್ತೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಬರ್ತಾರೆ, ರಿಂಗ್ ನ ಸುತ್ತಾಕಿ ಹ್ಯಾಟ್ ನ ತೆಗ್ದಾಕಿ ಸೀದಾ ರಿಂಗ್
ರಿಂಗ್ ಒಳಗಡೆ ಬಂದು ಜಾನ್ಸಿನ್ ಅವರಿಗೆ ಒಂದು FI ನ ಕನೆಕ್ಟ್ ಮಾಡ್ತಾರೆ ಅಂಡ್ ಇಲ್ಲಿಗೆ ಸಮ್ಮರ್ ಸ್ಲಾಮ್ ಎಂಡ್ ಆಗುತ್ತೆ. ಓವರ್ ಆಲ್ ಸಮ್ಮರ್ ಸ್ಲಾಮ್ ನ ನೈಟ್ 1 ಒಂದು ಲೆವೆಲ್ ಇದ್ರೆ ಸಮ್ಮರ್ ಸ್ಲಾಮ್ ನ ನೈಟ್ 2 ಇನ್ನ ಒಂದು ಲೆವೆಲ್ ಹೊರಟೋಯ್ತು ಅಂಡ್ WWE ಹಿಸ್ಟರಿಯ ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಇದು 100% ರಸಲ್ ಮೇನಿಯಾ 41 ನ ಕ್ಲಿಯರ್ ಆಗಿ ಇದು ಬೀಟ್ ಮಾಡಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮಗೆ ಏನು ಅನಿಸ್ತು ಇವತ್ತಿನ ಸಮ್ಮರ್ ಸ್ಲಾಮ್? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.